ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 18 ವರ್ಷಕ್ಕಿಂತ ಮುಂಚಿತವಾಗಿ ಯಾವ್ದಾದ್ರು ಓಟ್ ಹಾಕೋದು ನೋಡಿದ್ರ? ಹಾಗಾದ್ರೆ ಈ ಕಾಲೇಜಲ್ಲಿ 18 ವರ್ಷಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳು ಓಟ್ ಹಾಕ್ತಿದ್ದಾರೆ. ಯಾರಿಗೆ ಹಾಕ್ತಿದ್ದಾರೆ? ಇವತ್ತು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಚಿಕ್ಕಲಗುಂಡಿಯಲ್ಲಿ ಕಾಲೇಜು ಸಂಸತ್ತು ಚುನಾವಣೆಯನ್ನ ನಡೆಸ್ತಾ ಇದ್ದೇವೆ. ಏನು ಹೊರಗಡೆ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಗಳು ಯಾವ ರೀತಿಯಾಗಿ ನಡೀತಾವೋ ಅದೇ ರೀತಿಯಾಗಿ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾರ್ವತ್ರಿಕ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಅದೇ ಒಂದು ಮಾದರಿಯಲ್ಲಿ ಕಾಲೇಜು ಸಂಸತ್ತು ಚುನಾವಣೆಯನ್ನ ನಡೆಸ್ತಾ ಇದ್ದೀವಿ. ಅಂದ್ರೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಯಾವ ರೀತಿಯಾಗಿ ಚುನಾವಣೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ನಾನು ಇವತ್ತು ನಿಮ್ಗೆ ಸವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ. ಯಾವ ಚುನಾವಣೆ? ಕಾಲೇಜ್ ಸಂಸತ್ ಚುನಾವಣೆ. ಕಾಲೇಜು ಸಂಸತ್ತು ಚುನಾವಣೆ ಹಾ, ಓಟ್ ಹಾಕಿರಿ ಈಗ? ಏನ್ ಅನ್ಸಾಗತ್ತೆ ಇವತ್ತ? ಎಂಜಾಯ್ ಅನ್ಸಾಗತ್ತೆ, ಖುಷಿ ಆಗತ್ತೆ. ಖುಷಿ ಆಗತ್ತೆ. ನಿಮಗೆ ಹೊರಗಡೆ ನಡೆಯುವಂತ ಎಲೆಕ್ಷನ್ ಹೆಂಗ್ ನಡೀತಾವ ಅಂತ ಗೊತ್ತಾಗತ್ತೆ? ಅದ್ರ ಪ್ರೊಸೆಸ್ ಹೆಂಗಿರುತ್ತೆ ಗೊತ್ತಾಗತ್ತೆ? ಈಗ ಉಪಯೋಗ ಐತೆ ಅನ್ಸಾತು ಅಥವಾ ವೇಸ್ಟ್ ಅನ್ಸಾತು? ಉಪಯೋಗ ಐತಲ್ಲ, ಇದರಿಂದ ಏನ ಗೊತ್ತಾಗತ್ತೆ ನಿಮಗ? ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗೈತೆ ಅಂತ ಗೊತ್ತಾಗುತ್ತೆ, ಹೌದಲ್ಲ? ಮತ್ತೇನಾಗ್ತದ? ಓಕೆ, ಥ್ಯಾಂಕ್ ಯು. ಚುನಾವಣೆ ನಡೆಯಕತ್ತದ, ಎಲೆಕ್ಷನ್ ನಿಂತ್ಕೊಂಡಿದ್ವಿ ಸಚಿವ ಸ್ಥಾನಕ್ಕೆ. ಏನ್ ಅನ್ಸಾಕತ್ತಮ್ಮ? ಖುಷಿ ಅನ್ಸಾಕತ್ತ. ಈ ಎಲೆಕ್ಷನ್ ನಡೆಯುವಂತ ಉಪಯೋಗ ಇತ್ತು, ಉಪಯೋಗ ಇಲ್ಲ? ಮುಂದೊಂದು ರಾಜಸ್ಥಾನ ಹುಟ್ಟಾಗ ಇಲ್ಲಿಂದ ರಾಜಕೀಯ ಬಗ್ಗೆ ಅಂತ ಅರಿವು ಮೂಡಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಹೌದಲ್ಲ? ಎಸ್, ಥ್ಯಾಂಕ್ ಯು. ಇವತ್ತು ಚುನಾವಣೆ ನಡೆಯಕತ್ತಲ್ಲ, ಇದರ ಉಸ್ತುವಾರಿನ ಸಂಪೂರ್ಣವಾಗಿ ಒಂದು ಶಿಸ್ತುಬದ್ಧನ ಕಾಪಾಡೋ ಕಲಗಾಗಿ ಪೊಲೀಸ್ ಅಧಿಕಾರಿಗಳನ್ನು ಮಾಡಿ ನಿಲ್ಸಿವಿ. ಡ್ರೆಸ್ ಸಿಗ್ಲಾರ್ಕ ಏನ್ ಮಾಡಿವಿ? ಆರ್ಮಿ ಡ್ರೆಸ್ ಹಾಕ್ಸಿವಿ, ಚಸ್ಮಾನ್ ಹಾಕಿವಿ. ಪೊಲೀಸ್ ಅಧಿಕಾರಿಗಳ ಇವತ್ತೇನಪ್ಪ ಅಂದ್ರ ನಿಮ್ ಕಾಲೇಜ್ ಚುನಾವಣೆ ನಡೆಯಕತ್ತದ, ಏನ್ ಅನ್ಸಾಕತ್ತೈತಿ? ತುಂಬಾ ಚೆನ್ನಾಗೈತ್ರಿ. ಹಾ, ಎಷ್ಟು ಹುಡುಗರೆಲ್ಲ ಅಷ್ಟೆಲ್ಲರೂ ಕೋಪರೇಟ್ ಮಾಡಕತ್ತಾರ. ಇನ್ ಮಾತ್ ಕೇಳಕತ್ತಾರ ಇಲ್ವಾ? ಕೇಳಕತ್ತಾರ. ಎಸ್, ಚುನಾವಣೆ ನಡೆಯಕತ್ತದ. ಈ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ಕಾಲೇಜುಗಳು ನಡೆಯತಾವ, ನಮ್ದು ನಡೆಯುತ್ತದೆ. ಅವ್ರು ಚಲೋ ಅಲ್ಲಿ ಎಲ್ಲಾ ಕಾಲೇಜ್ ನಿಮ್ ಕಾಲೇಜ್ ಮತ್ತೇನ್ ಅನ್ಸತ್ತ? ಚುನಾವಣೆಗಳು ನಡೀಬಾರ್ದು ಈ ರೀತಿ ಮುಂದೆ ಪ್ರಜೆಗಳಿಗೆಲ್ಲ ನಾವು ಮನೆ ಅದಕ್ಕೋಸ್ಕರ ಎಲೆಕ್ಷನ್ ಪ್ರಜೆಗಳಿಗೆ ನೀವೇನಪ್ಪ ಅಂದ್ರ ನೀವು ಮುಂದೆ ಹೋಗಿ ಮುಂದೊಂದ್ ದಿನ ಓಟ್ ಹಾಕೋರಿದ್ದೀರಿ, ರಾಜಕೀಯಕ್ಕೆ ಪ್ರವೇಶ ಮಾಡೋರಿದ್ದೀರಿ. ಯಾರೇನಾಗ್ತೀವೋ ಗೊತ್ತಿಲ್ಲ. ಸಚಿನ್ ಕರ್ಲಟ್ಟಿ ಅಂತೇಳಿ ಏನಪ್ಪಾ ಅಂದ್ರ ಜಿಎಸ್ ಸ್ಥಾನಕ್ಕ ಎಲೆಕ್ಷನ್ ನಿಂತಿದ್ದಾನೆ, ಒಳಗ ಅಭ್ಯರ್ಥಿ ಸ್ಪರ್ಧಿಸಿದ್ದಾನೆ. ಇವತ್ತು ಓಟ್ ಹಾಕಿರಿ? ಇನ್ನ ಓಟ್ ಹಾಕಿಲ್ಲ. ನೀನ್ ನಿನಗೆ ಹಾಕ್ತೇ, ಬೇರೆ ಹಾಕ್ತೇವ? ನೋಡ್ತೀವಿ, ಚಾ ಮಾಡ್ತಿ. ಓಕೆ, ನಿಮ್ ಕಾಲೇಜ್ ಒಳಗ ಏನಪ್ಪಾ ಅಂದ್ರೆ ಸೆಕೆಂಡ್ ಇಯರ್ ಇದ್ದಿ, ಎಲೆಕ್ಷನ್ ನಿಂತಿ, ಒಂದ್ ದೊಡ್ಡ ಸ್ಥಾನ ಅದ. 1 ವರ್ಷಗಳ ಕಾಲಕ್ಕೆ ಒಂದ್ ವೇಳೆ ಗೆದ್ದಿ ಅಂದ್ರ 1 ವರ್ಷಗಳ ಕಾಲ ನಿನ್ ಕೈ ಒಳಗ ಇಡೀ ಕಾಲೇಜ್ ಇರ್ತಾವ ನಿನ್ ಅಂದ್ರೊಳಗ. ಹಾ, ಈ ಎಲೆಕ್ಷನ್ ನಡೀಸ್ ಹೆಂಗ್ ಅನ್ಸಕತ್ತದ? ಫುಲ್ ಖುಷಿ ಆಗತ್ತ. ಹಾ, ಇದಕ್ಕಿಂತ ಮುಂಚೆ ಆಗಿರ್ಲಿಲ್ಲ, ಹಿಂಗ ಆಗಿರ್ಲಿಲ್ಲ. ಇವಿಎಂ ಮಷಿನ್ ಮಾಡಿವಿ, ಸಲ ಡೆಕೋರೇಷನ್ ಮಾಡಿವಿ, ಹೌದಾ? ನಮ್ ಕೆಲಸ ಇದರಿಂದ ಏನ್ ತಿಳ್ಕೊಬೋದು ನಾವು ಇವತ್ತು ಎಲೆಕ್ಷನ್ ಇಂದ? ನಾವು ಮುಂದೆ ಪ್ರಜೆಗಳ ಒಂದು ವೋಟ್ ಹಾಕ್ಬೋದು ಅಂತೆಲ್ಲ ತಿಳ್ಕೊಬೋದು ಸರ್. ಇದರಿಂದ ಯಾವ್ದು ಧೈರ್ಯ ಬರುತ್ತೆ, ಮುಂದೆ ವೋಟ್ ಹಾಕ್ಬೇಕಾಗತ್ತೆ. ಹಾ, ಈ ಕೆಲಸ ಎಂತ ನಾಯಕರನ್ನ ಆಯ್ಕೆ ಮಾಡ್ಬೇಕು ನಾವು ಪ್ರಜೆಗಳು? ಚಲೋ ನಾಯಕರು ಈ ಶಾಲಿ ಏನಾರ ಕೊಡ್ಬೇಕಂದ್ರ ಅವರಿಂದ ಹಾಕೋಬೇಕು ಅಂತ ನಾಯಕರನ್ನ ಆಯ್ಕೆ ಮಾಡೋದು. ಮತ್ತೇನ್ರ ಹೇಳ್ತೀರಿ ಎಲೆಕ್ಷನ್ ಬಗ್ಗೆ? ಸರ್ ಎಲ್ಲ ಚಲೋ ಐತಿ, ಎಲ್ಲ ಚಲೋ ಐತಿ. ಹಾ, ಥ್ಯಾಂಕ್ ಯು. ಹಾ, ನೇರವಾಗಿ ಒಳಗೆ ಹೋಗೋಣಂತೀಗ. ಸರಿ, ನೋಡೋಣ. ಒಳಗೆ ಹೋಗೋಕ್ಕಿಂತ ಮುಂಚಿತವಾಗಿ ಆಶಾ ಕಾರ್ಯಕರ್ತೆ ಇರ್ತಾರೆ, ಅವ್ರನ್ನ ಸ್ವಲ್ಪ ಮಾತಾಡ್ಸಿರೋಣ. ಹಾ, ಹೇಳ. ಏನ್ ನಿಮ್ಮ ಹೆಸರು? ಚಂದ್ರಿಕಾ ನಾಯ್ಕರ್. ಚಂದ್ರಿಕಾ ನಾಯ್ಕರ್. ಹಾ, ನಿಮ್ ಕಾಲೇಜ್ ಒಳಗೆ ಇವತ್ತೇನ್ ನಡೆಯಕತ್ತಮ್ಮ? ಚುನಾವಣಾ ಪ್ರಕ್ರಿಯೆ ನಡೆಯಕತ್ತದ. ಎದ್ರ ಸಲುವಾಗಿ? ಕಾಲೇಜ್ ಯಾರು ಒಳ್ಳೆ ವಿದ್ಯಾರ್ಥಿ ಇರ್ತಾರಲ್ರಿ, ಆಯ್ಕೆ ಮಾಡ್ಬೇಕಾಗಿ ಜಿಎಸ್ ಆಗಿ ಆಯ್ಕೆ ಮಾಡ್ಬೇಕಾಗಿ, ಸಚಿವರಾಗಿ ಆಯ್ಕೆ ಮಾಡ್ಬೇಕಾಗಿ, ಹೌದಾ? ಈ ಎಲೆಕ್ಷನ್ ಇಂದ ನಿಮ್ಗೆ ಏನ್ ಅರ್ಥಕೊಂಡು ಏನ್ ಗೊತ್ತಾಗೈತಿ? ನಿಮ್ಗೆ ಎಲೆಕ್ಷನ್ ಇಂದ ಏನು ಗೊತ್ತಾಗಿಲ್ರಿ. ಎಲೆಕ್ಷನ್ ಅಂದ್ರ ಎಲ್ಲಾ ಪ್ರಜೆಗಳಿಗೂ ಒಳ್ಳೇದ್ ಮಾಡ್ಬೇಕು ಇಷ್ಟ ರೀ. ಎಲ್ಲರೂ ಪ್ರಜೆಗಳಿಗೂ ಒಳ್ಳೇದ್ ಮಾಡ್ಬೇಕು ಬಂದಂತ ಅಭ್ಯರ್ಥಿಗಳು, ಹೌದಾ?
ಎಲೆಕ್ಷನ್ ಇದಕ್ಕಿಂತ ಮುಂಚೆ ಎಲ್ಲರ ಹೈಸ್ಕೂಲ್ ಓಟ್ ಹಾಕಿರಿ ಇಲ್ಲ ಹಾಕಿಲ್ಲ. ಇವತ್ತೇನ್ ಕಾಲೇಜ್ ಒಳಗೆ ಫಸ್ಟ್ ಟೈಮ್ ಬಂದು ಅದು EVM ನಾಗ ಓಟ್ ಹಾಕತ್ತೀರಿ ಹೌದಲ್ಲ? ಎಲೆಕ್ಷನ್ ಪ್ರೊಸೆಸ್ ಹೆಂಗಿತ್ತ ಅನ್ನೋದು ಗೊತ್ತಿತ್ತ ಮೊದಲು ಇಲ್ಲ. ಇದರಿಂದ ಏನಪ್ಪಾ ಅಂದ್ರೆ ಇವತ್ತು ನಮ್ ಎಲೆಕ್ಷನ್ ಪ್ರೊಸೆಸ್ ಹೆಂಗ್ ಅದಾವ ಅನ್ನೋದು ಹೊರಗೆ ಹೆಂಗ್ ನಡೀತದ, ಸಾರ್ವತ್ರಿಕ ಚುನಾವಣೆಗಳು ಹೆಂಗ್ ನಡೀತಾವ ಅನ್ನೋದು ಆಲ್ರೆಡಿ ನಮ್ಗೆ ಏನಪ್ಪಾ ಅಂದ್ರೆ ಗೊತ್ತಾಗ್ತದೆ ಹೌದಲ್ಲ? ಮತ್ತೇನಾದ್ರು ಹೇಳ್ತೀರಿ? ಓಕೆ, ಥ್ಯಾಂಕ್ ಯು. ಬರ್ರಿ ಒಳಗೋಣ. ಈ ಕಡೆ ಒಬ್ಬ ಆಶಾ ಕಾರ್ಯಕರ್ತರಿರ್ತಾರೆ. ನಿಮ್ಮ ಹೆಸರಮ್ಮ? ಚೈತ್ರ ಧಾರವಾಡ. ಇವತ್ತು ನಿಮ್ ಕಾಲೇಜ್ ಒಳಗೆ ಎಲೆಕ್ಷನ್ ನಡೆಯಕತ್ತಲ್ಲ, ಏನಪ್ಪಾ ಅಂದ್ರೆ ಕಾಲೇಜು ಸಂಸ್ಕೃತಿ ಚುನಾವಣೆ ನಡೆಯಕತ್ತಲ್ಲ. ಆ ಕಾರಣಕ್ಕೆ ಇವತ್ತು ವೋಟ್ ಮಾಡಿದ್ರಿ? ಈಗ ಇನ್ನ ಮಾಡಿಲ್ಲ. ಇವತ್ತೇನಪ್ಪ ಅಂದ್ರೆ ಆಶಾ ಕಾರ್ಯಕರ್ತೆಯಾಗಿ ಅವರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಕೂಡ ನಾವು ಅಭಿನಂದಿಸ್ತೀವಿ. ಅಮ್ಮ, ಇವತ್ತು ಎಲೆಕ್ಷನ್ ನಡೆಯಕತ್ತಲ್ಲ, ಇದರಿಂದ ಏನ್ ಅನ್ಸುತ್ತೆ ಇವಾಗ? ಏನ್ ಕೇಳಕತ್ತದ್ರಿಂದ? ಸಿಟಿಗೆ ಯಾರು ಅರ್ಹತೆ ಇದ್ದಾರಲ್ಲ ಅವ್ರು ಆಯ್ಕೆ ಮಾಡ್ಬೇಕಾದ್ರೆ ಯಾರು ಅರ್ಹತೆ ಇದ್ದಾರಲ್ಲ ಅವ್ರು ಮಾತ್ರ ಅರ್ಹತೆ ಇದ್ದವರಿಗೆ ಹುಡುಕಿ ಸಿಗ್ಬೇಕು ಹೌದಾ? ಇದರಿಂದ ಏನು ಗೊತ್ತಾಗ್ತಿ ಚುನಾವಣೆಯಿಂದ? ಎಲ್ಲ ಜವಾಬ್ದಾರಿ ವಹಿಸ್ಕೊಬೇಕು. ವಹಿಸ್ಕೊಳ್ಳುವಂತವ್ರು ಆಯ್ಕೆ ಮಾಡಿ. ಮತ್ತೇನಾರು ಹೇಳ್ತೀರಿ? ಓಕೆ, ಥ್ಯಾಂಕ್ ಯು. ಸರಿ, ನೇರವಾಗಿ ನಮ್ಮ ಪ್ರಾಚಾರ್ಯರಿದ್ದಾರೆ, ಪ್ರಾಚಾರ್ಯರು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಇವತ್ತು ನಿಮ್ ಕಾಲೇಜ್ ಒಳಗ ಚುನಾವಣೆ ನಡೆಯಕತ್ತದ. ಸರ್, ಈ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದು ಚುನಾವಣೆ ತುಂಬಾ ಒಳ್ಳೆಯ ಪ್ರಕ್ರಿಯೆ. ಸರ್, ಮತ್ತೆ ಈ ಸಂವಿಧಾನದ ಒಂದು ಆಶಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಕ್ರಿಯೆ. ಎಲ್ಲ ವಿದ್ಯಾರ್ಥಿಗಳು ವರ್ಷದಲ್ಲಿ ನಾಗರಿಕರಾಗುತ್ತಿದ್ದ ನಾಗರಿಕ ಪ್ರಕ್ರಿಯೆಯನ್ನ ಒಡಮೂಡಿಸುವ ಉದ್ದೇಶದಿಂದ ಈ ಚುನಾವಣೆಗಳನ್ನ ನಡೆಸ್ತಾ ಇದೆ. ಮತ್ತು ಈ ಪ್ರಕ್ರಿಯೆ ನಿರಂತರವಾಗಿ ನಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಇಷ್ಟು ಏನಪ್ಪಾ ಅಂದ್ರೆ ಡೆಕೋರೇಷನ್ ಮಾಡಿದಾರ, ಇಷ್ಟು ರೀತಿ ವ್ಯವಸ್ಥೆ ಮಾಡಿದಾರ, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ತುಂಬಾ ಖುಷಿ ಆಗ್ತದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮನ್ನ ತಾವು ತೊಡಗಿಸಿಕೊಂಡು ಈ ಒಂದು ಪ್ರಜಾಪ್ರಭುತ್ವದ ಆಶಯವನ್ನ ಈಡೇರಿಸಿಕೊಳ್ಳುವುದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅವರ ಒಂದು ಉತ್ಸಾಹ ನಮಗೆ ಒಂಥರ ಖುಷಿ ಪಟ್ಟದ. ಇದೇ ರೀತಿಯಾಗಿರ್ತಕ್ಕಂಥ ಉತ್ಸಾಹ ಅವರಿಗೆ ಮುಂದೆ ಕಂಡು ಬರಲಿ. ಇಷ್ಟೊಂದು ಪ್ರಾಚಾರ್ಯರು ಮಾತಾಡಿದ್ರು, ಪ್ರಾಚಾರ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನೇರವಾಗಿ ನಮ್ಮ ಪೊಲಿಟಿಕಲ್ ಡಿಪಾರ್ಟ್ಮೆಂಟಿನ ಉಪನ್ಯಾಸಕರು ಶ್ರೀಯುತ ರೋಜಿ ಸರ್ ಅವರು ಇವತ್ತಿನ ಏನ್ ಚುನಾವಣೆ ನಡೆಯಕತ್ತಾರೋ ಇವರ ಮುಂದಾಳತ್ವದಲ್ಲೇ ಇವತ್ತಿನ ಚುನಾವಣೆ ನಡೆಯಕತ್ತದ. ಇದರ ಉಸ್ತುವಾರಿ ಸಂಪೂರ್ಣವಾಗಿ ಅವ್ರದೇ. ಸರ್, ಇವತ್ತು ನಮ್ಮ ಕಾಲೇಜ್ ಒಳಗ ಚುನಾವಣೆ ನಡೆಯಕತ್ತ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಚುನಾವಣೆ ನಡೆಸಿದ್ದು ಬಹಳ ಒಳ್ಳೆಯ ಒಂದು ಪ್ರಕ್ರಿಯೆ ಆಗೈತೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಈ ಪ್ರಜಾಪ್ರಭುತ್ವದ ಜೀವನ ಆಗಿದೆ. ಈ ಪರಮಾಧಿಕಾರ ಜನಗಳಿಂದ ಪ್ರತಿನಿಧಿಗಳಿಗೆ ಹಸ್ತಾಂತರಿಸತಕ್ಕಂತ ಒಂದು ಮಹತ್ವದ ಕಾರ್ಯ ಇದು. ಇವತ್ತು ಇದಕ್ಕಿಂತ ಮುಂಚಿತವಾಗಿ ಯಾವತ್ತಾದ್ರೂ ಈಗ ಕಾಲೇಜ್ ಒಳಗೆ ಎಲೆಕ್ಷನ್ ಮಾಡಿದ್ವಿ ಸರ್ ನಾವೆಲ್ಲ. ಅವರಲ್ಲಿ ಕುಲಗೆಟ್ಟ ಮತಗಳು, ತಿರಸ್ಕೃತ ಮತಗಳು ಅವು ಮತ್ತೆ ನಾವು ನೋಡ್ತೀವಿ. ಎಲ್ಲ MLC ಚುನಾವಣೆಗಳು ರಾಜ್ಯಸಭೆಗೆ ಮತ ಮಾಡೋದಿರ್ಲಿ ಅಥವಾ ರಾಷ್ಟ್ರಪತಿಗೆ ಮತದಾನ ಮಾಡೋದಿರ್ಲಿ, ಅಲ್ಲೇ ಕುಲಗೆಟ್ಟ ಮತಗಳು ಬರ್ತಾವೆ. ಇಲ್ಲಿ ಅವ್ರು ಮಾಡೋದ್ರಿಂದ ಅದರ ಸಂಖ್ಯೆ ಇನ್ನೂ ಹೆಚ್ಚಾಗ್ತದೆ, ಅಸಮರ್ಥ ಇರ್ತಾರೆ. ಅದಕ್ಕೆ EVM ನಲ್ಲಿ ಇದು ಯಾವುದೇ ಕುಲಗೆಟ್ಟ ಮತಗಳಿಲ್ಲ, ತಿರಸ್ಕೃತ ಮತಗಳಿಲ್ಲ, ಕಡಿಮೆ ಖರ್ಚು, ಶೀಘ್ರ ಫಲಿತಾಂಶ, ಅನೇಕ ಒಳ್ಳೆಯ ಅಂಶಗಳನ್ನ ನ್ಯಾಯಸಮ್ಮತ ನಿಷ್ಪಕ್ಷಪಾತ ಚುನಾವಣೆಗೆ ದಾರಿ ಮಾಡ್ತದೆ. ಈ ದೇಶ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ಪ್ರಜಾಸತ್ತಾತ್ಮಕ ದೇಶ EVM ಗಳನ್ನ ಸುಮಾರು 80 ಕೋಟಿ ಮತದಾರರಿಗೆ ವಿವರಿಸತಕ್ಕಂಥ ಕಾರ್ಯ ನಮ್ಮ ದೇಶ ಮಾಡ್ತಾ ಇದೆ, ನಮ್ಮ ಭಾರತ ಚುನಾವಣಾ ಆಯೋಗ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾಲೇಜ್ ಹಂತದಲ್ಲಿ ಕೂಡ EVM ಅನ್ನ ತರೋದು ಅತ್ಯಂತ ಸೂಕ್ತ ಪ್ರಕ್ರಿಯೆ ಆಗಿದೆ. ಸರ್, ಇವತ್ತೇನ್ ಮಾಡಿದ್ರ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಸವಿವರವಾಗಿ ವಿವರಿಸಿದ್ರು. ಯಾರು ಹೇಳಿದ್ರು ಕೂಡ ಎಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್, ಈಗೇನಪ್ಪಾ ಅಂದ್ರೆ ನಮ್ಮ ಸಮಾಜಶಾಸ್ತ್ರ ವಿಭಾಗದ ಶಿಕ್ಷಕರಾಗಿರ್ತಕ್ಕಂತಹ ಸದಾಶಿವ ಭಗಗೋಳ್ ಸರ್ ಅವರು ಏನಪ್ಪಾ ಅಂದ್ರೆ ಇಲ್ಲಿ ಹೆಸರುಗಳನ್ನ ಬರ್ಕೊಳ್ತಾ ಇದ್ದಾರೆ. ಅವುಗಳನ್ನ ವಿದ್ಯಾರ್ಥಿಗಳು ಯಾರು ಬಂದಿದ್ದಾರೆ ಯಾರಿಲ್ಲ ಅವ್ರನ್ನ ಟಿಕ್ ಮಾಡ್ಕೊತಿದ್ದಾರೆ. ಸರ್, ಇವತ್ತು ನಮ್ಮ ಕಾಲೇಜ್ ಒಳಗೆ ಎಲೆಕ್ಷನ್ ನಡೆಯುತ್ತದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾಲೇಜಲ್ಲಿ ಎಲೆಕ್ಷನ್ ತುಂಬಾ ಅತ್ಯುತ್ತಮವಾಗಿ ಬರಲಿದೆ. ಈ ಕಾಲೇಜಿನ ಒಂದು ಸಂಸತ್ತಿನ ಚುನಾವಣೆ ಇರ್ತದೆ 2021 ಸರಿಯಲ್ಲಿ ಅತಿ ವಿಜೃಂಭಣೆ ನಡೆದಿದೆ. ಸುಮಾರು 65 ಓಟ್ ಆಗಿದ್ದಾವೆ. ಸರ್, 90 ವಿದ್ಯಾರ್ಥಿಗಳು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸರ್, ಅದೇ ಕಾರಣ ಈ ವೋಟಿಂಗ್ ಭರ್ಜರಿ ಇದೆ. ವೋಟಿಂಗ್ ಭರ್ಜರಿ ಇದೆ ಸರ್. ಆಲ್ಮೋಸ್ಟ್ 100% ವೋಟಿಂಗ್ ಆಗ್ಬೋದು ಸರ್. ಆಗ್ಬೋದು ಸರ್. ಚುನಾವಣೆ ಒಳಗ ವೋಟಿಂಗ್ ಆದ್ರೂ ಭಾಳ ವಜ್ಜೆ 76 ವಜ್ಜೆ ಬಿಡ್ತೈತಿ. ಇಲ್ಲಿ ಏನಪ್ಪ ಅಂದ್ರೆ ಇವತ್ತು 90% ವಿದ್ಯಾರ್ಥಿಗಳು ಈ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಸರ್? ನಿಮ್ಮ ಎಲೆಕ್ಷನ್ ಬಗ್ಗೆ ಏನೋ ವಿದ್ಯಾರ್ಥಿಗಳಿಗೆ ಒಂದು ಆಸಕ್ತಿ ಇರ್ತದೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಅಂತ ಬೆಳಿಬೇಕು,
ಇನ್ನೂ ಒಂದು ಉತ್ತಮ ಹವ್ಯಾಸ ವಿದ್ಯಾಭ್ಯಾಸ ನಮ್ಗೆ ಅನಿಸಿಕೆ ಸರ್. ಹಾ ಸರ್. ಸರ್ ಈಗ ನಮ್ಮ ಖಾನಾಪುರ್ ಸರ್ ಅವರು ಇಲ್ಲಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಮಸಿ ಹಾಕ್ಲಿಕ್ಕೆ ಕೂತಿದ್ದಾರೆ, ಶಾಹಿಯನ್ನು ಹಾಕ್ಲಿಕ್ಕೆ. ಅವ್ರು ಏನ್ ಹೇಳ್ತಿದ್ದಾರೆ ಈ ಚುನಾವಣೆ ಬಗ್ಗೆ? ಸರ್ ನಮಸ್ತೆ ಸರ್. ಹಾ ನಮಸ್ತೆ ಸರ್. ಸರ್ ಇವತ್ತು ನಮ್ಮ ಕಾಲೇಜ್ ಚುನಾವಣೆ ನಡೆಯುತ್ತಲ್ಲ, ಏನಿಸ್ತದೆ ಸರ್ ನಾಳೆ? ಬಹಳ ಚೆನ್ನಾಗಿ ನಡೀತಾ ಇದೆ. ಚುನಾವಣೆ ಎಷ್ಟು ಚೆನ್ನಾಗಿ ನಡೀತಾ ಇದೆ. ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಮತ್ತೇನು ಈಗ ಮುಂದೆ ಡಿಗ್ರಿ ಪಿ ಯು ಸಿ ವಿದ್ಯಾರ್ಥಿಗಳು 18 ವಯಸ್ಸು ಆಗ್ಬಿಡ್ತವೆ. ಅವರು ಮುಂದೆ ಚುನಾವಣೆಗೆ ಓಟ್ ಹಾಕ್ಬೇಕಾಗ್ತದೆ. ಆ ಒಂದು ಓಟಿನ ಒಂದು ಮಾದರಿ ಪ್ರತ್ಯಕ್ಷತೆಯನ್ನ ಇವತ್ತು ನಾವು ನಮ್ಮ ಕಾಲೇಜಲ್ಲಿ ತೋರಿಸಂಗ ಆಗ್ತಾ ಇದೆ. ಒಂದು ಕಾಲೇಜ್ ಸೊಸೈಟಿ ಚುನಾವಣೆ ಈ ವರ್ಷದ್ದು ಬಹಳ ಚೆನ್ನಾಗಿ ನಡೀತಾ ಇದೆ. ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಇದರಲ್ಲಿ ಪಾಲ್ಗೊಂಡು ಮತದಾನವನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಒಂದು ಒಳ್ಳೆಯ ಪ್ರತಿಕ್ರಿಯೆ, ಪ್ರಜಾಪ್ರಭುತ್ವದಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಅದೊಂದು ಮಾದರಿಯಾದಂತ ಒಂದು ವ್ಯವಸ್ಥೆನ ನಮ್ಮ ಕಾಲೇಜಿನಲ್ಲಿ ಇವತ್ತು ಪ್ರಾಚಾರ್ಯ ಆದಿಯಾಗಿ ಎಲ್ಲ ಉಪನ್ಯಾಸಕರು ಮಾಡ್ತಾ ಇದ್ದೀವಿ ಅಂತಂದ್ರೆ ಬಹಳ ಖುಷಿ ಆಗ್ತಾ ಇದೆ. ವಿದ್ಯಾರ್ಥಿಗಳು ಅಷ್ಟೇ ಖುಷಿಯಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಒಟ್ಟು ಎಷ್ಟು ನಿಂತಿದೆ ಸರ್? ಈಗಾಗಲೇ 65 ವಿದ್ಯಾರ್ಥಿಗಳು ಮತ್ತು ಚುನಾವಣೆ ಮಾಡಿದೆ. ಇನ್ನು 90 ವಿದ್ಯಾರ್ಥಿಗಳು 65 ಅಂದ್ರೆ ಹೆಚ್ಚು ಕಡಿಮೆ 80% ಈಗ ನಿಮ್ ಕೆಲವು ಹೊತ್ತಲ್ಲಿ ಮತದಾನ ಪ್ರಕ್ರಿಯೆ ಮುಕ್ತ ಇದೆ. ಮುಗಿಸಿ ಬಹಳ ಚೆನ್ನಾಗಿದೆ. ಹೌದು ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿ What did I hope to find in you? A certain mirror of myself. An excuse for look, think and feel. Forgot becoming you just wasn't the day. ಇಲ್ಲಿ ನಮ್ಮ ಕಾಲೇಜಿನ ಅನ್ನಪೂರ್ಣೇಶ್ವರಿ ಧಾರವಾಹಿ ಮೇಡಮ್ ಅವರು. ಮೇಡಮ್ ಅವ್ರು ನಮಸ್ಕಾರ ರೀ. ನಮಸ್ತೆ ಸರ್. ಇವತ್ತು ನಮ್ಮ ಎಲೆಕ್ಷನ್ ನಡೆಯಕ್ರಿ. ಇಲ್ಲಿ ಏನಪ್ಪಾ ಅಂದ್ರೆ EVM ಅನ್ನ ಹ್ಯಾಂಡಲ್ ಮಾಡಕತ್ರಿ. ಹೌದು ಸರ್. ಹೆಂಗೈತ್ರಿ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ ಸರ್. ಏನ್ ಅನ್ಸುತ್ತೆ ಇವತ್ತಿನ ಎಲೆಕ್ಷನ್ ಬಗ್ಗೆ? ಇವತ್ತಿನ ಎಲೆಕ್ಷನ್ ಏನಪ್ಪಾ ಅಂತಂದ್ರೆ ಸಣ್ಣ ಮಕ್ಕಳೆಲ್ಲ ಕೂಡಿ ಎಲ್ಲರಿಗೂ ಭಾಗವಹಿಸೋದಕ್ಕೆ ಮತ್ತೆ ನಾಮಪತ್ರ ಸಲ್ಲಿಕೆ ಒಳಗ ಅತಿ ಹೆಚ್ಚು ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿದ್ದು ನಮ್ಗೆ ತುಂಬಾ ಖುಷಿ ಅನ್ಸಿದೆ. ಇಷ್ಟೇ ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು ಅತಿ ಸಂತೋಷವಾಗಿ ಮುಕ್ತವಾಗಿ ಭಾಗವಹಿಸಿದ್ದು ಇನ್ನೊಂದು ಖುಷಿಯನ್ನು ತಂದಿದೆ. ಅಷ್ಟೇ ಅಲ್ಲದೆ ಎಲ್ಲಾ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲಾ ಮಕ್ಕಳನ್ನ ನೋಡಿದ್ರೆ ನಮ್ಮೆಲ್ಲರಿಗೂ ಸಹಿತ ಹಬ್ಬದ ವಾತಾವರಣ ಉಂಟು ಮಾಡಿದೆ. ಇದು ಒಂದು ಜೂನಿಯರ್ ಪ್ರಜಾಪ್ರಭುತ್ವದ ಹಬ್ಬ ಎಂದು ಕರೆಯೋದಕ್ಕೆ ಹೆಚ್ಚು ನಮಗೆ ಖುಷಿಯನ್ನ ತಂದಿದೆ ಅಂತ ಹೇಳಿದ್ರೆ ಇಷ್ಟ. ಇವತ್ತೇನ್ ಇಲ್ಲಿ ಚುನಾವಣಾ ಅಧಿಕಾರಿಯಾಗಿ ಸ್ಥಾನ ಕುಂತ್ರಿ, ಅದ್ರ ಬಗ್ಗೆ ಹೇಳ್ರಿ ಸರ್. ಇದು ನಿಜವಾಗ್ಲೂ ನಮಗೆ ಇದು ಕಾಲೇಜು ಚುನಾವಣೆ ಅನ್ನುವಂತ ಭಾವನೆಯೇ ಇಲ್ಲ. ನಮಗೆ ನಿಜವಾಗಲೂ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತೀವಿ ಅನ್ನೋ ಒಂದು ಮನೋಭಾವನೆ, ಆ ಫೀಲ್ ನಮಗೆ ಬಂದಿದೆ ಸರ್. ನಿಜವಾಗ್ಲೂ ನಾವು ಸಹಿತ ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಚುನಾವಣಾ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತೀವಿ ಅನ್ನೋ ಒಂದು ಭಾವನೆ ನಮ್ಗೆಲ್ಲರಿಗೂ ಉಂಟಾಗಿದೆ ಸರ್. ಇವತ್ತು ನಾವೆಲ್ಲಿ ಜಸ್ಟ್ ಫ್ಯಾಕಲ್ಟಿ ವರ್ಕ್ ಮಾಡ್ತಿರುತ್ತೆ. ಇಂಥ ಒಂದು ಸದಾವಕಾಶ ಮುಂದುವರೆದಿದೆ. ಆ ಕಾರಣಕ್ಕೆ ಅಂತಂದ್ರೆ ಮೇಡಮ್ ನಮ್ಗೆ ಅಷ್ಟು ಖುಷಿ ಆಗಿದೆ ಇದ್ರ ಬಗ್ಗೆ. ಸರಿ, ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಆಗಿದೆ. ಆ ಒಂದು ಪ್ರಜಾಪ್ರಭುತ್ವದ ಹಬ್ಬದೊಳಗ ನಾವು ಎಷ್ಟಾದ್ರೂ ಸಹಿತ ನಾವು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಲ್ಲ, ಇದು ನಮ್ಗೆ ಹೆಮ್ಮೆ ವಿಷಯ ಸರ್. ಥ್ಯಾಂಕ್ ಯು ಮೇಡಮ್. ಈ ಕಡೆ ಬರ್ರಿ. ಈ ಕಡೆ ಏನಪ್ಪ ಅಂದ್ರ ಇಂಗ್ಲಿಷ್ ಉಪನ್ಯಾಸಕ್ಕೆ ಇರ್ತಕ್ಕಂತಹ ಮಳ್ಳಿ ಮೇಡಮ್ ಅವ್ರ ಇದಾರ. ಮೇಡಮ್ ಅವ್ರ ನಮಸ್ಕಾರ ರೀ. ನಮಸ್ಕಾರ ಸರ್. ಇವತ್ತು ನಮ್ಮ ಕಾಲೇಜ್ ಒಳಗೆ ಎಲೆಕ್ಷನ್ ನಡೆಯಕತ್ತದ್ರಿ. ಕಾಲೇಜ್ ಸಂಸತ್ತನ್ನ ರಚನೆ ಮಾಡೋದಕ್ಕೆ ಅಂದ್ರೆ ಅವ್ರಿಗೆ ಬಗ್ಗೆ ಹೇಳಿ ಏನ್ ಅನಿಸ್ತದೆ ನಿಮ್ಗೆ ಎಲೆಕ್ಷನ್? ಸರ್ ಆಕ್ಚುಲಿ ಕಾಲೇಜ್ ಸಂಸತ್ತು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿ ಇದೆ. ಇದು ಒಂಥರ ಒಂದು ಹೊಸ ಅನುಭವ ಸಿಕ್ಕಂಗ ನಮ್ಗ. ಎಲ್ರು ಕೂಡ ಅಷ್ಟೇ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದಾರೆ. ಸೊ ಖುಷಿ ಇದೆ ಸರ್. ಇವತ್ತು ನಮ್ಮ ಕಾಲೇಜ್ ಒಳಗೆ ಇಷ್ಟೆಲ್ಲ ಏನಪ್ಪಾ ಅಂದ್ರೆ ವಿಜೃಂಭಣೆಯಿಂದ ಎಲೆಕ್ಷನ್ ನಡೆಯಕತ್ತ, ಅದ್ರ ಬಗ್ಗೆ ಹೇಳ್ರಿ. ಸರ್ ಏನ್ ಹೇಳ ಸರ್, ನೋಡ್ ಸರ್ ಮಾತೇ ಬರ್ತಾ ಎಲ್ಲ ಖುಷಿ ಐತ್ರಿ ಸರ್. ನಮಗಂತೂ ಒಳಗ್ ಖುಷಿ ಐತಿ. ಆಕ್ಚುಲಿ ಇದು ಫಸ್ಟ್ ಅನುಭವ ನಮಗಿದು. ಹೌದ್ರಿ ಮೇಡಮ್? ಹಾ ಸರ್, ಖುಷಿ ಇದೆ ಸರ್. ಥ್ಯಾಂಕ್ ಯು. ಈ ಕಡೆ ಬರ್ರಿ. ಇಲ್ಲಿ ಏನಪ್ಪಾ ಅಂದ್ರ EVM ಮಷೀನ್ ಅನ್ನ ಇಟ್ಟಿದ್ದಾರೆ. ಯಾವ ರೀತಿ EVM ಮಷೀನ್ ಐತಿ ಅನ್ನೋದನ್ನ ಒಂದ್ಸಲ ತೋರಿಸ್ಬಿಡ್ರಿ ಅವ್ರಿಗೆ. ಅಭ್ಯರ್ಥಿಗಳ ಹೆಸರುಗಳಿದ್ದಾವೆ, ಎಲ್ಲವೂ ಕೂಡ ಇರಲಿಲ್ಲ. ಈ ಕಡೆ ನೀಲಿ ಬಟನ್ ಒತ್ತಿದ್ರೆ ಓಟ್ ಬೇಕು.